ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲ ಕಡೆಗೂ ಮಳೆ ಬರ್ತಾ ಇದೆ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ರೈತರಿಗೆಲ್ಲ ಮಳೆ ಬೇಕೇ ಬೇಕಲ್ವಾ. ಸ್ನೇಹಿತರೆ, ನಾಳೆ ಆಷಾಢ ಶುಕ್ರವಾರ, 3ನೇ ಶುಕ್ರವಾರ. ಶುಕ್ರವಾರಕ್ಕೊಂದ್ಸಲ ಏನಾದರೂ ಹೇಳಬೇಕು ಅನ್ನಿಸ್ತಾ ಇದೆ. ಒಂದು ಚಿಕ್ಕ ಮಾಹಿತಿ ಅಂದ್ಕೊಳ್ಳಿ. ಕೆಲವರೆಲ್ಲ ಏನು ಮಾಡ್ತೀರಾ, ದೇವಸ್ಥಾನಕ್ಕೆ ಹೋಗಿರ್ತೀರಾ, ಇಲ್ಲ ದೇವರಿಗೆ ಒಂದು ಊರಿಂದ ಊರಿಗೆ ಹೋಗಿರ್ತೀರಾ. ಏನಪ್ಪ ಅಂತಂದರೆ ಫ್ರೆಂಡ್ಸ್ ಜೊತೆಗೆ ಹೋಗಿರ್ತೀರ, ಅಲ್ಲ ರಿಲೇಟಿವ್ಸ್ ಜೊತೆಗೆ ಹೋಗಿರ್ತೀರಾ. ಆವಾಗ ಏನು ಮಾಡ್ಬೇಕಂತಂದರೆ ಕೆಲವೊಂದು ಟೈಮ್ ಏನೋ ಮಾಡಲಿಕ್ಕೆ ಆಗೋದಿಲ್ಲ, ಅವ್ರ ಮನೆಯಲ್ಲೇ ಉಳ್ಕೋಬೇಕಾಗದಂಥ ಪರಿಸ್ಥಿತಿ ಬರುತ್ತೆ. ಅದು ಪರಿಸ್ಥಿತಿ ಬರುತ್ತೆ. ಆವಾಗ ಏನು ಮಾಡಬೇಕಪ್ಪ ಅಂತಂದರೆ, ಇದು ಮೊನ್ನೆ ನಾವು ಇಲ್ಲಿ ಗೌರಮ್ಮಾಜಿ ಮಠ ಅಂತ ಹೋಗಿದ್ವಿ. ಆವಾಗ ನಾವೆಲ್ಲ ವಿಚಾರ ಮಾಡಿ ಅವ್ರು ಏನು ಹೇಳ್ತಾರೆ ಅದನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಮಾಹಿತಿ ಕೊಡಬಲ್ಲೆ. ಈಗ ರಿಲೇಟಿವ್ಸ್ ಜೊತೆಗೆ ಹೋಗಿರ್ತೀವಿ, ಎಲ್ಲ ದೂರದ ಪ್ರಯಾಣ, ದೇವ್ರಿಗೆ ಹೋಗಿರ್ತೀವಿ. ಆವಾಗ ಅವ್ರ ಮನೆಗೆ ಹೋಗಿ ಉಳ್ಕೊಂಡು ನಾವು ನಮ್ಮನೆ ಬರಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಆ ಟೈಮಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಹೋದ ತಕ್ಷಣ ಸೀದಾ ಅವ್ರ ಮನೆ ಒಳಗೆ ಹೋಗೋದಕ್ಕಿಂತ ಹೊರಗಡೆ ಒಂದು ಸ್ವಲ್ಪ ಹೊರಗಡೆ ಹೆಂಗೂ ಕಾಂಪೌಂಡ್ ಇರುತ್ತೆ, ಕಟ್ಟೆ ಇರುತ್ತೆ, ಏನಾದರೂ ಇರುತ್ತಲ್ಲ, ಇಲ್ಲ ನಿಂದ್ರಕ್ಕಾದ್ರೂ ಜಾಗ ಇರುತ್ತಲ್ವ, ಅಲ್ಲಿ ಒಂದು 5 ನಿಮಿಷನಾದರೂ ನಿಂತ್ಕೊಂಡು, ದೇವಿ ನನ್ನ ಪರಿಸ್ಥಿತಿ ಈ ಥರ ಇದೆ, ದೇವರೇ ನನ್ನ ಪರಿಸ್ಥಿತಿ ಈಗ ಇವ್ರ ಮನೇಲಿ ಉಳ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ, ನೀ ಕೊಟ್ಟ ಒಂದು ಶಕ್ತಿನ ನನಗೆ ವಾಪಸ್ ಕೊಡಬೇಕಾಗತ್ತೆ ನೀನು ಅಂತ ಕೇಳಿಕೊಂಡು ಆಮೇಲೆ ಅವ್ರ ಮನೆಯೊಳಗೆ ಹೋಗಿ. ಇಲ್ಲ ನೀವು ನೇರವಾಗಿ, ಯಾಕಂದರೆ ಮಂಗಳವಾರ ಶುಕ್ರವಾರ ನಾವೆಲ್ಲಾದರೂ ದೇವಸ್ಥಾನಕ್ಕೆ ಹೋದ್ವಿ ಅಂತಂದರೆ ನೇರವಾಗಿ ಮನೆಗೆ ಬನ್ನಿ. ನೀವು ಇದ್ದೂರಲ್ಲಾದ್ರೂ ನೀವು ಫ್ರೆಂಡ್ ಮನೆಗೆ ಹೋದೆ, ರಿಲೇಟಿವ್ಸ್ ಮನೆಗೆ ಹೋದೆ, ದೇವಸ್ಥಾನಕ್ಕೆ ಹೋಗಿ ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಟೀ ಕುಡ್ಕೊಂಡು ಬರೋ ಅಂಥ ಪ್ರಮೇಯ ಇಟ್ಕೋಬೇಡಿ. ಅದಕ್ಕಾಗಿ ನೀವು ಬೇಕಿದ್ರೆ ಬೇರೆ ಒಂದಿನ ಇಟ್ಕೊಳ್ಳಿ, ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಬರ್ಬೇಕು ಅನ್ನೋದನ್ನು. ಹಾಗೆ ನೋಡಿ, ಹೋದ್ರೇನೋ ಬಂದ್ರೇನೋ ದೇವಸ್ಥಾನಕ್ಕೆ ನೀವು ಬಂದು ಒಳಗೆ ಬಂದು ಬೇಕಿದ್ರೆ ಹೋಗಿ ಅವ್ರ ಮನೆಗೆ. ಇಲ್ಲ ಹತ್ತಿರ ಇತ್ತಪ್ಪ ಅಂತಂದರೆ, ಇಲ್ಲ ಮೇಲೆ ಹತ್ತಬೇಕಪ್ಪ ಅಂತಂದರೆ ಒಂದು ಸ್ವಲ್ಪ ಹೊತ್ತು ನಿಮ್ಮ ಮೆಟ್ಲದು ನೀವು ಹತ್ತಿ ಹೋಗ್ತಕ್ಕಂಥ ಮೆಟ್ಲ ಮೇಲೆ ಒಂದು 5 ನಿಮಿಷ ಏನಾದರೂ ಕೂತ್ಕೊಂಡು ಆಮೇಲೆ ನೀವು ಕೆಳಗಡೆ ಮನೆಗೆ ಹೋಗಿ ಮಾತಾಡಿಸಿ, ಅಕ್ಕಪಕ್ಕ ಯಾರನ್ನಾದರೂ ಮಾತಾಡಿಸಿ ಆಮೇಲೆ ನೀವು ಮೇಲೆ ಹತ್ತಿ. ಈ ಥರ ಮಾಡಿ ದೇವಿಸಿ. ಯಾಕಂದರೆ ಆ ದೇವಿ ನಿಮಗೆ ಏನೋ ಕೇಳ್ಕೊಂಡಿರ್ತೀರ, ಒಂದು ನಮಗೆ ಕೆಲಸ ಆಗಬೇಕು, ನಿಮ್ಮ ಬೇಡಿಕೆ ಈಡೇರಬೇಕಲ್ವಾ. ಕೆಟ್ಟದ್ದು ಮಾತ್ರ ದಯವಿಟ್ಟು ಯಾರು ಕೇಳ್ಕೊಂಡು, ಅವ್ರಿಗೆ ಹಂಗಾಗಲಿ ಇವ್ರಿಗೆ ಹಿಂಗಾಗಲಿ ಯಾರು ಕೇಳ್ಕೊಬೇಡ್ರಿ. ಯಾಕಂದ್ರೆ ಅವು ಯಾವ ಈಡೇರಲ್ಲ. ದೇವರು ನೋಡ್ತಾ ಇರ್ತಾಳೆ. ದೇವ್ರು ಎಷ್ಟು ತಾಳ್ಮೆ ಅಂತಂದರೆ, ಕಲ್ಲಾಗಿ ಕುತ್ಕೊಂಡು ಎಲ್ಲದನ್ನ ಅಬ್ಸರ್ವ್ ಮಾಡ್ತಿರ್ತಾಳೆ. ಎಲ್ಲ ಈ ಪಾಪ ಮಾಡಿರ್ತಾರಲ್ಲ, ತುಂಬಿದ ಕೊಡ ತುಂಬಬೇಕು ಅವ್ರದ್ದು ಅಂತಂದೇಳಿ, ಕೊಡ ತುಂಬಿಲ್ಲ, ಇನ್ನು ಪಾಪದ ಕೊಡ ತುಂಬಿಲ್ಲ ಅಂತಿರ್ತಾರಲ್ಲ, ಹಾಗೆ ಎಲ್ಲೇ ಹೋದ್ರೂ ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡೇ ಹೋಗಿ. ಯಾಕಂದರೆ ನಮಗೂ 1000 ಜನ ಬೆನ್ನಿಂದ ಮಾತಾಡ್ತಾರೆ, ಅವ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಮಾತಾಡೋರು ಮಾತಾಡ್ಕೊಂತಾನೆ ಇರಲಿ. ನಮ್ಮ ಕೆಲಸ ಏನಿರ್ತತೆ ಅದನ್ನು ಮಾತ್ರ ಮಾಡೋಣ. ನಾವು ಹೋಗೋಣ. ನಮಗೊಂದು ಆರೋಗ್ಯ, ಏನೇ ಕೇಳದೇ ಇದ್ರೂ ಪರವಾಗಿಲ್ಲ, ನೀವು ಮೊದಲು ನಮಗೊಂದು ಆರೋಗ್ಯ ಕೊಟ್ಟು ನಾವು ಇರೋ ತನಕ ರಕ್ಷಣೆ ಕೊಡಪ್ಪ ದೇವ್ರೆ ಅಂತ ಬೇಡ್ಕೊಂಡು ಸೀದಾ ಮನೆಗೆ ಬರ್ತಿದ್ದಂಗೆ ಸೀದಾ ಬಾತ್ರೂಮ್ಗೆ ಹೋಗೋದು, ಕಾಲು ತೊಳ್ಕೊಳೋದು, ಆ ಥರ ಏನೂ ಮಾಡಬೇಡ್ರಿ. ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಇಲ್ಲ, ಹೊರಗಡೆ ಬೇರೆ ಕಡೆ ನೀವು ಹೊರಗಡೆ ಹೋದಾಗ ಬಂದು ಕಾಲು ತೊಳ್ಕೊಳ್ಳೋ ಅದು ಬೇರೆ ಪ್ರಶ್ನೆ. ದೇವಸ್ಥಾನಕ್ಕೆ ಹೋದಾಗ ಬಂದು ಒಂದು 5 ನಿಮಿಷನಾದರೂ ಕುತ್ಕೊಂಡು ಆಮೇಲೆ ನೀವು ಬಾತ್ರೂಮ್ಗೆ ಹೋಗಿ. ಇದೊಂದು ಪದ್ಧತಿ ಪಾಲಿಸ್ಕೊಂಡು ಬನ್ನಿ, ಒಳ್ಳೆಯದಾಗತ್ತೆ ನಿಮಗೂ ಸಹ. ಯಾಕಂದರೆ ನನಗೂ ಗೊತ್ತಿರಲಿಲ್ಲ ಇವನ್ನೆಲ್ಲ. ನಾನು ನನ್ನ ಜೀವನದಲ್ಲಿ ಅಳವಡಿಸ್ತಾ ಬಂದಮೇಲೆ ನನಗೂ ಒಂಥರ ಏನೋ ಒಂದು ನೆಮ್ಮದಿ ಸಿಕ್ಕಿದೆ ನೋಡಿ. ಈಗ ಯಾರ ಬಗ್ಗೆನೂ ತಲೆ ಕೊಡಿಸ್ಕೊತಾ ಇಲ್ಲ ನಾನೀಗ. ಯಾರು ಏನಾರ ಮಾಡ್ಕೊಳ್ಳಿ, ನನ್ನ ಪಾಡಿ ನಾನು ಆರಾಮಿದ್ದೀನಲ್ಲ ಸಾಕು. ಇದು ಏನು ಬೇಡ್ಕೊಳ್ಳೋದು, 1-2 ಹೊತ್ತು ಊಟ, 1 ಹೊತ್ತು ತಿಂಡಿ, ಮೈ ಮುಚ್ಚಕ್ಕೆ ಒಂದು ಬಟ್ಟೆ ಅಷ್ಟೇ ಅಲ್ವಾ. ಪರಮಾತ್ಮ ಏನೇ ಕೋಟ್ಯಾಧೀಶ್ವರ ಆದರೂ ಅವನು 2 ಹೊತ್ತನೇ ಊಟ ಮಾಡೋದು, ಅದೇ ಅನ್ನ ಸಾರು ಊಟ ಮಾಡೋದು. ಅವನೇನು ಅಮೃತ ಡೈಲಿ ಕುಡಿಯಲ್ಲ ಅಲ್ವಾ. ಅಷ್ಟೇ, ನಮಗೆ ದೇವ್ರು ಇರೋ ತನಕ ನಮ್ಗೆ ಒಳ್ಳೆಯದನ್ನು ಮಾಡಲಿ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬನ್ನಿ. ನಿನ್ನೆ ಗುರುಪೂರ್ಣಿಮೆ ಇತ್ತು, ಎಲ್ಲರೂ ಎಲ್ಲೆಲ್ಲಿ ಹೋಗಿದ್ರೆ ಗೊತ್ತಿಲ್ಲ. ಹೋಗದೆ ಇರೋರು ಮನೆಯಲ್ಲೇ ನಮಸ್ಕಾರ ಮಾಡ್ಕೊಂಡಿರ್ತೀರ ಅಂತ ಗೊತ್ತು. ಯಾಕಂದರೆ ಕೆಲವೊಂದು ಕಡೆ ದೇವಸ್ಥಾನ ತುಂಬ ದೂರ ಇರುತ್ತೆ, ಸಿಟಿ ಬಸ್ ಓಡಾಡಬೇಕು, ಮೆಟ್ರೋದಲ್ಲಿ ಓಡಾಡಬೇಕು. ಅವರೆಲ್ಲ ಮನೆಯಲ್ಲೇ ಕೈ ಮುಗಿದಿರ್ತೀರ. ಯಾಕಂದರೆ ಕೆಲವೊಂದು ಸಲ ಒಂದು ಹೊತ್ತು ಬಂದೇ ಬರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಕೆಲವರೆಲ್ಲ ಕೇಳ್ತಿರ್ತಾರೆ, ಈಗ ಎಲ್ಲಿ ಬನಶಂಕರಿ, ಬೆಂಗಳೂರು ಬನಶಂಕರಿಯಲ್ಲಿ ದೇವರಿಗೆ ಕೊಟ್ಟಂಥ ಸೀರೆನ ಹರಾಜು ಹಾಕ್ತಿರ್ತಾರೆ. ನೀವು ನೋಡಿರ್ಬೋದು ಅದನ್ನು. ಹರಾಜು ಹಾಕ್ತಿರೋಂಥ ಸೀರೆನ ಕೆಲವರೆಲ್ಲ ಕೊಂಡ್ಕೊಳ್ತಾರೆ. ಆಮೇಲೆ ಸಿಗಂದೂರಲ್ಲಿ ಮಾರ್ತಾರೆ ಅವನ್ನ, ಸೀರೆನ ಒಂದು ಹಾಲಲ್ಲಿ ಇಟ್ಕೊಂಡು ಅವ್ನು ಮಾರ್ತಾರೆ. ಆ ಸೀರೆನ ನಾವು ಆಲ್ಮೋಸ್ಟ್ ಚೆನ್ನಾಗಿರುತ್ತೆ, ಬಿಡಂಗಾಗಲ್ಲ. ಎಷ್ಟೇ ಹೊರಗಡೆ ನಾವು ದುಡ್ಡು ಕೊಟ್ಟು ತೊಗೊಂಡ್ರು ತಕ್ಷಣ ಏನು ನಮ್ಮ ಕಣ್ಣಿಗೆ ಬಿದ್ದಾಗ ಒಪ್ಪುತ್ತಲ್ಲ ಸೀರೆ, ತೊಗೋಬೇಕು ಅನ್ಸುತ್ತೆ, ತೊಗೊಂಬನ್ನಿ. ಆದರೆ ಆ ಸೀರೆನ ನೀವು
ಅಮಾವಾಸ್ಯೆ ಹುಣ್ಣಿಮೆ ಆಮೇಲೆ ದೇವರ ಪೂಜೆ ಮಾಡ್ತಿರ್ತಾರೆ ಅವಾಗ ಮಾತ್ರ ಉಡ್ಕೊಳ್ರಿ. ಕೆಲವರು ಪಿರಿಯಡ್ ಆಗ್ತಿರ್ತೀರ ಆ ಟೈಮ್ನಲ್ಲಿ ಉಡ್ಕೋಬೇಡಿ. ಹಾಗೆ 5 ದಿನ ಬೇಕಿದ್ರೆ ಆದಮೇಲೆ ಉಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತಂದೇಳಿ ಅವಾಗ ಬೇಕಾಗಿ ಉಡ್ಕೊಳ್ಳೋದಲ್ಲ. ಯಾಕೆಂದರೆ ಆ ಸೀರೆಯಲ್ಲಿ ದೇವರಲ್ಲಿ ಇರ್ತಕ್ಕಂಥ ಶಕ್ತಿ ತುಂಬಿರುತ್ತೆ, ಅದು ನಮಗೂ ಒಳ್ಳೇದಾಗಬೇಕಲ್ವ. ಕೆಲವರು ಪೀರಿಯಡ್ಸ್ ಆದರೂ ತೊಗೊಳ್ಳದೆ ಇರೋದೇ ಉತ್ತಮ. ತೊಗೊಂಡ್ರೂ ನೀವು ಶುಕ್ರವಾರ ಮಂಗಳವಾರ ಶುಕ್ರವಾರ ಸೋಮವಾರ ದೇವ್ರ ಪೂಜೆ ಮಾಡ್ತಿರ್ತೀರಲ್ವ, ಆ ಟೈಮ್ನಲ್ಲಿ ಇಲ್ಲ ಶುಕ್ರವಾರಕ್ಕೊಂದ್ಸಲ ಲೇಡೀಸ್ ಮಾಡ್ತಿರ್ತಾರಲ್ವ, ಆ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಉಟ್ಟು ನಿಮ್ಮ ಆಸೆ ತೀರಿಸ್ಕೊಂಡು ಮತ್ತೆ ಎತ್ತಿಟ್ಬಿಡಿ ಅದನ್ನು. ಯಾಕಂದರೆ ಅದು ಒಂದು ಇಲ್ಲ ಅಂದರೆ ದೇವ್ರ ಫಂಕ್ಷನ್ ದೇವಸ್ಥಾನಕ್ಕೆ ಹೋಗ್ತಿರ್ತೀರಲ್ಲ ಆವಾಗಲಾದರೂ ಉಡ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಯಾವಾಗ ಬೇಕೋ ಉಡ್ಕೊಳ್ಳೋದು, ಯಾವಾಗ ಬೇಕೋ ಅವಾಗ ನೀರಿಗೆ ಹಾಕ್ಬಿಡೋದು ಅವನ್ನೆಲ್ಲ ಮಾಡಬೇಡಿ. ನೋಡಿ, ನನಗೆ ತಿಳಿದಂಥ ಮಾಹಿತಿಯನ್ನು ನಿಮಗೆ ಹೇಳಿದ್ದೀನಿ. ಆದಷ್ಟು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಯಾರಿಗೆಲ್ಲ ಒಳ್ಳೆಯದಾಯಿತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕು ಶೇರ್ ಮಾಡೋದನ್ನು ಮರಿಬೇಡಿ. ಲಾಂಗ್ ವಿಡಿಯೋ ನೋಡುವಾಗ ದಯವಿಟ್ಟು ಹೈಪ್ ಕೊಡಿ. ಸಾಯಂಕಾಲ 7:30 ನನ್ನ ಲೈವ್ ಇರುತ್ತೆ, ಬಂದು ಅಟೆಂಡ್ ಆಗಿ ಲೈಕ್ ಮಾಡಿ. ನಿಮಗೆ ಚಾಟ್ ಮಾಡಬೇಕು ಅನಿಸಿದ್ರೆ ಚಾಟ್ ಮಾಡಿ, ಇಲ್ಲಾಂದರೆ ಗಿಫ್ಟ್ ಬಾಕ್ಸ್ ಇರುತ್ತೆ ಓಪನ್ ಮಾಡಿ ಗಿಫ್ಟ್ ಕೊಡೋದಾದರೆ ಕೊಡಿ. ಯಾಕಂದರೆ ಕೆಲವರಿಗೆಲ್ಲ ಬಂದಿಲ್ಲ, ಅದು ಕೆಲವರಿಗೆಲ್ಲ ಬಂದಿರೋದು ಖಾಲಿ ಮಾಡ್ಕೊಂಡಿದ್ದಾರೆ ಗೊತ್ತಾಗ್ದೇ. ಕೆಲವರಲ್ಲಿ ಇನ್ನೂ ಅಕಸ್ಮಾತ್ ಉಳಿದಿದ್ರೆ ಬಂದು ನನ್ನ ಲೈವಲ್ಲಿ ಬಂದು ಗಿಫ್ಟ್ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.